ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಸ್ವಾಮೀಜಿ ಇದ್ದಾರೆ, ಮಾದಾರ ಚೆನ್ನೈ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ ಅವರ ಈಗ ಒಂದು ಪ್ರಶ್ನೆ ಎತ್ತಿದ್ದು ತಾವು ಕಾಂಗ್ರೆಸ್ ಪಕ್ಷದ ಜಿ ಪರಮೇಶ್ವರ್ ಬಗ್ಗೆ ಮಾತಾಡಿದ್ರಿ. ಅಂದರೆ ಸಮುದಾಯ ಎಲ್ಲವೂ ತೀರ್ಮಾನ ಮಾಡಿದೆಯಾ ಅಲ್ಲಿಗೆ ಸಪೋರ್ಟ್ ಮಾಡಬೇಕು ಅಂತ? ಸ್ವಾಮೀಜಿ ನಮ್ಮ ಧ್ವನಿ ಕೇಳಿಸ್ತಾ ಇದ್ರೆ ಈಗ ತಾವೊಂದು ಮಾತು ಹೇಳಿದ್ರಿ, ಪರಮೇಶ್ವರ್ ಅವ್ರಿಗೆ ಕೂಡ ಸನ್ಮಾನ ಮಾಡಿದ್ದೀವಿ, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಹಾಗಾದರೆ ತಾವೆಲ್ಲ ತೀರ್ಮಾನ ತೊಗೊಂಡಿದ್ದೀರಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ? ಸಮುದಾಯ ಎಲ್ಲ ಸಪೋರ್ಟ್ ಮಾಡುತ್ತಾ? ಹಾಗೆ ಅವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲರ ಉದ್ದೇಶನೂ ಅದೇ ಇತ್ತು, ಇವತ್ತಿಗೂ ಅದೇ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಅಧ್ಯಕ್ಷರು ನಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಮೂಲ ಪ್ರಶ್ನೆ. ಅಲ್ಲ, ಬಹಿರಂಗವಾಗಿ ತಾವೊಬ್ಬರು ಸ್ವಾಮೀಜಿ ಆಗಿ ಇಂಥ ಒಂದು ಪಕ್ಷಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಇಂಥವರೇ CM ಆಗಬೇಕು ಅಂತ ಯಾಕೆ ತಾವು ಹಾಗೆ ಮಾಡ್ತಾ ಇದ್ದೀರಿ? ಇಂಥ ಪಕ್ಷಕ್ಕೆ ಅನ್ನುವಂಥದ್ದು ಯಾವ ಸ್ವಾಮೀಜಿಗಳು ಹೇಳೋದಕ್ಕೆ ಸಾಧ್ಯವಿಲ್ಲ. ಸಮುದಾಯದ ಪ್ರಶ್ನೆ ಬಂದಾಗ ಸಮುದಾಯಗಳನ್ನು ಯಾವ ಪಕ್ಷಗಳು ಅವುಗಳನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತವೆ. ಸಹಜವಾಗಿ ಸಮುದಾಯದವರು ಆ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರುವಂಥದ್ದು. ಸರಿ ಸ್ವಾಮೀಜಿ, ಹಾಗಾದರೆ ತಾವು ಕಾಂಗ್ರೆಸ್ ಪಕ್ಷದ ಜಿ ಪರಮೇಶ್ವರ್ ಈ ರೀತಿ ಅನ್ಯಾಯ ಮಾಡಿದ್ರು ನಮ್ಮ ಎಡಗೈ ಸಮುದಾಯಕ್ಕೆ ಅಂತ ತಮ್ಮ ಒಂದು ಆರೋಪ. ಹಾಗಾದರೆ ಉಳಿದ ಪಕ್ಷಗಳಲ್ಲಿ BJP ಇದೆ, JDS ಇದೆ, ಆ ಪಕ್ಷಗಳಲ್ಲೂ ಕೂಡ ಸಮುದಾಯಕ್ಕೆ ನಿಮಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸಿಕೊಟ್ಟಿದ್ದಾರೆ? ಸಾಮಾಜಿಕ ನ್ಯಾಯವನ್ನು ಆ ಪಕ್ಷಗಳು ಪ್ರಸ್ತುತ ದಿನಮಾನಗಳಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮೆದುರಿಗೆ ಕಂಡು ಬಂದಿರುವಂಥದ್ದು. JDS ಪಕ್ಷದವರು ನಿರಂತರವಾಗಿ ನಮ್ಮ ಸಮುದಾಯದ ಒಬ್ಬ ಮುಖಂಡರನ್ನ ಮಂತ್ರಿಗಳನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ KPSCಗೆ ಒಬ್ಬ ಸದಸ್ಯರಾಗೋದಕ್ಕೆ ಸಾಧ್ಯವಿರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ KPSCಗೆ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದಿರುವಂಥದ್ದು ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿರುವಂಥದ್ದು. ಮತ್ತು ಈಗ ಪ್ರಸ್ತುತ ರಾಜಕೀಯದ ಒಂದು ಪಕ್ಷದಲ್ಲಿ ಇಬ್ಬರು ನಮ್ಮ ಹಿರಿಯ ಸಚಿವರು ಗೋವಿಂದ ಕಾರಜೋಳ ಅವರು ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಒಳ್ಳೆ ಖಾತೆಗಳನ್ನು ಕೊಟ್ಟು ಈ ಸಮಾಜದ ಸೇವೆ ಮಾಡೋದಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ನಮ್ಮ ಜನರು ಕೂಡ ಎಲ್ಲಿ ಪ್ರಾಮಾಣಿಕವಾಗಿ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ, ಅಲ್ಲಿಗೆ ಅವರು ನಡೆದುಕೊಳ್ತಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು. ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಸುಮಾರು ದಶಕಗಳಿಂದ ಆ ಪಕ್ಷಕ್ಕೆ ನಿಷ್ಠರಾಗಿ ಬಂದಿದ್ದಾರೆ. ಅಂಥ ಪಕ್ಷದಲ್ಲಿ ಇವತ್ತು ಕಡೆಗಣನೆ ಆಗ್ತಿದೆ ಅನ್ನುವಂಥ ನೋವು. ಏಕೆಂದರೆ ಆ ಪಕ್ಷದಲ್ಲಿ ಇದ್ದಂಥ ಅನೇಕ ನಮ್ಮ ಮುಖಂಡರುಗಳಿಗೆ ಇವತ್ತಲ್ಲಿ ಅನಿವಾರ್ಯವಾಗಿ ಬೇರೆ ಕಡೆ ಗಮನ ಹರಿಸುವಂಥ ಸಂದರ್ಭಕ್ಕೆ ಪ್ರಸ್ತುತ ದಿನಮಾನಗಳಲ್ಲಿ ಆಗ್ತಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಮುದಾಯದ ಒಬ್ಬ ಧಾರ್ಮಿಕ ಪ್ರತಿನಿಧಿಯಾಗಿ ನಾನು ಕೂಡ ದನಿವೆತ್ತುವಂಥದ್ದು ಈ ಸಂದರ್ಭದಲ್ಲಿ ಪ್ರಸ್ತುತ ಅನ್ನೋದರಿಂದ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಿದ್ದೀನಿ. ಓಕೆ ಸ್ವಾಮೀಜಿ, ಬಹುಶಃ ಈ ರೀತಿ ಸಮುದಾಯಗಳೇ ಪ್ರಶ್ನೆಗಳು ಎತ್ತಾ ಇದೆ. ಈಗ ಲಿಂಗಾಯತ ಸ್ವಾಮೀಜಿಗಳು ಮಾತಾಡ್ತಾರೆ, ಒಕ್ಕಲಿಗ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ, ಈಗ ಮಾದಾರ ಸ್ವಾಮೀಜಿಗಳು ಕೂಡ ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಇದು ಹೇಗೆ ಇದು ರಾಜಕಾರಣ ಮುಂದೆ? ಹಾಗಾದರೆ ಇಲ್ಲ, ಇದು ಒಂದು ರೀತಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರಬಾರ್ದು. ಯಾಕಂದ್ರೆ ಅವರು ಎಲ್ಲ ಧರ್ಮದವರಿಗೆ ಸ್ವಾಮಿಗಳವರು. ಇತ್ತೀಚಿನ ನಾವು ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಸ್ವಾಮಿಗಳು ಯಾರು ಅವರವ್ರ ನಾಯಕ ಅವರ ಇವರು ಮಾದಾರ ಚೆನ್ನೈ ಸ್ವಾಮೀಜಿಯನ್ನು ಶುರು ಮಾಡಿದ್ದೇನಲ್ಲ. ಅವ್ರ ಪಾಪ ನಾವು ಸ್ವಾಮಿಗಳ ಬಗ್ಗೆ ನಮಗೆ ಬೇಕು, ನಮಗೆ ಕೇಳಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಕೇಳಿದ್ದಾರೆ, ಸಮುದಾಯದ ಪರವಾಗಿ ಕೇಳಿದ್ದಾರೆ. ಬಟ್ ನಾವು ನೋಡಿದ್ದೀವಿ, ಈಗ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಕೆಲವು ಜನರು ಬಂದು ಅವ್ರ ಪರವಾಗಿ ನಿಂತರು. ಸೊ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಕರ್ನಾಟಕ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಜಾತಿಗೆ ಸೀಮಿತ ಆದಂಥ ಸ್ವಾಮಿಗಳು ಆಗಬಾರ್ದು. ಇದಕ್ಕೆ ಸಮ್ ಎಕ್ಸ್ಟೆಂಟ್ ಕಾರಣಕರ್ತರು BJP ಅಂತೀನಿ ಡಾಕ್ಟ್ರೆ. ಇಲ್ಲ, ಒಟ್ಟು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳೇನೇ ಎಲ್ಲವನ್ನು ಆಟ ಆಡ್ತಾರೆ. ದೊಡ್ಡ ಮಟ್ಟದಲ್ಲಿ ಜಾತಿ ರಾಜಕಾರಣ ಶುರುವಾಗಿದ್ದು ಯಾವಾಗಲೂ ಇದು ಜಾತಿಯ ರಾಜಕಾರಣದ ಒಂದಿಷ್ಟು ಪರ್ಸೆಂಟೇಜ್ ಇಡೀ ದೇಶದಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಇಲ್ಲ ನಾವು ಬಂದ್ಮೇಲೆ ಆಗಿದೆ ಅನ್ನೋದಲ್ಲ. ನಿಜವಾಗ್ಲೂ ನಾನು ಬೇರೆ ಬೇರೆ ಕಡೆಗೆ ಹೇಳಿದ್ದೇನೆ, ಯಡಿಯೂರಪ್ಪನವರು ಸ್ವತಃ ಎಂದೂ ವೀರಶೈವ ಅಥವಾ ಲಿಂಗಾಯತ್ ಲೀಡರು ಅಂತ ಎಂದೂ ಪ್ರತಿಬಿಂಬಿತರಾಗಿರಲಿಲ್ಲ. ಅಧಿಕಾರಕ್ಕೆ ಬಂದ ನಂತರ ಕೆಲವು ಸಮುದಾಯಗಳಿಗೆ ಅನಿಸುತ್ತೆ ನಮ್ಮ ಮನುಷ್ಯ ಅಲ್ಲಿ ಅಧಿಕಾರದಲ್ಲಿದ್ದಾನೆ, ಅವನು ಮುಂದುವರಿಲಿ ಅಂತ. ಅಷ್ಟು ಬಿಟ್ಟರೆ ಅವ್ರು ಒಂದು ಸಲ ಇಳಿದ ನಂತರ ಅವರೇ ಭಾಳ ದೊಡ್ಡ ವೀರಶೈವ ಲೀಡ್ರ್ ಇದ್ದರು ಅಂತಲೂ ಜನ ಯಾರು ಅವ್ರ ಹಿಂದೆ ಹೋಗಲ್ಲ. ಆದರೆ ನಮ್ಮ ದೇಶದಲ್ಲಿ ನೀವೇನು ವೆಸ್ಟಲ್ಲಿ ಪ್ರಜಾಪ್ರಭುತ್ವವನ್ನು ನೋಡ್ತೀರಿ, ವ್ಯಕ್ತಿಗತವಾಗಿ ಇವರೊಂದು ವ್ಯಕ್ತಿ, ನಾನೊಂದು ವ್ಯಕ್ತಿ, ಇವರೊಂದು ವ್ಯಕ್ತಿ. ಇಲ್ಲಿ ಭಾರತ ದೇಶದಲ್ಲಿ ರಾಜಕೀಯಕ್ಕೆ ಬೇರೆ ಬೇರೆ ಬಣ್ಣಗಳಿದೆ. ಅದರಲ್ಲಿ ಧರ್ಮಗುರುಗಳು ಜಾತಿ ಅನ್ನೋದು ಕೂಡ ಒಂದು ಬಣ್ಣ ಇದೆ. ಅಂದರೆ ಅದನ್ನು ನೋಡೇ ಈಗ ನನಗೆ ದೊಡ್ಡವನಾಗಲಿಲ್ಲಲ್ಲಪ್ಪ, ನನ್ನ ಸಮುದಾಯದವನು ಒಬ್ಬನಾಗಿದ್ದಾನಲ್ಲ ಅನ್ನೋವಂಥ ಸಂತೋಷ, ಸಮಾಧಾನ, ಸೈಕಲಾಜಿಕಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಮುದಾಯದಲ್ಲಿದೆ. ಹೀಗಾಗಿ ಇದು ಇನ್ನೂ ಸ್ವಲ್ಪ ವರ್ಷ ಎಲ್ಲ ಸಮುದಾಯಗಳಲ್ಲಿ ಈಕ್ವಾಲಿಟಿ ಬರೋವರೆಗೆ ಮಠಾಧೀಶರಿಗೆ ಒಂದಿಷ್ಟು ಇದ್ದೇ ಇರುತ್ತೆ. ಅದನ್ನು ನಾವು ಅಲ್ಲುಗಳೇ ಯತ್ನಾಳ್ ಅವರು ಉತ್ತರ ಬಯಸ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.